ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ. ಇವತ್ತಿಂದ VRM ಅಂತೇಳಿ ಕರ್ಕೊಳ್ತಾ ಇದ್ದೀನಿ ಶಾರ್ಟ್ ಆಗಿ, ವಿದ್ಯಾಶ್ರೀ ರೇಖಿ ಗ್ರ್ಯಾಂಡ್ ಮಾಸ್ಟರ್. ಸೊ ನಿಮ್ಮ ಲೈಫಲ್ಲಿ ಇರುವಂತಹ ಸಮಸ್ಯೆಗಳು, ಸ್ಪೆಷಲಿ ಥರ್ಡ್ ಪಾರ್ಟಿ ಸಿಚುಯೇಷನ್, ರಿಲೇಷನ್ಶಿಪ್ ಆ್ಯಂಡ್ ಕೆರಿಯರ್ ವೈಸು ಇವತ್ತಿನ ರೀಡಿಂಗನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ನೀವು ಯಾರ ಬಗ್ಗೆ ಯೋಚಿಸ್ತಾ ಇದ್ದೀರಾ, ಆ ಪರ್ಸನ್ ಬಗ್ಗೆ, ಅದು ಥರ್ಡ್ ಪಾರ್ಟಿ ಯಾರಾದರೂ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಬಗ್ಗೆ ಆಗಿರ್ಬೋದು, ಮತ್ತು ನಿಮ್ಮ ಕೆರಿಯರ್ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಯೂನಿವರ್ಸ್ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಕೇಳ್ಬೋದು. ಓಕೆ, ಸೊ ಮೊದಲನೇದಾಗಿ ನಿಮ್ಮ ಕುಲದೇವರನ್ನು ಮತ್ತು ನಿಮ್ಮ ಗುರುಗಳನ್ನು, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ಈ ಒಂದು ರೀಡಿಂಗನ್ನು ನೋಡಿ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಕೆಲವರಿಗೆ 50% ರೆಸೊನೇಟ್ ಆಗ್ಬೋದು, 90% ರೆಸೊನೇಟ್ ಆಗ್ಬೋದು, 100% ರೆಸೊನೇಟ್ ಆಗ್ಬೋದು, ಅಥವಾ 10% ರೆಸೊನೇಟ್ ಆಗಬಹುದು. ಒಂದು ಪಕ್ಷ ಯಾರಿಗೆ ರೆಸೊನೇಟ್ ಆಗಿಲ್ಲ, ಸೊ ಖಂಡಿತವಾಗ್ಲೂ ಪರ್ಸನಲ್ ರೀಡಿಂಗನ್ನು ತಗೊಳ್ಳಿ. ಬಿಕಾಸ್ ಇಲ್ಲಿ ನಿಮಗೆ ಕಲೆಕ್ಟಿವ್ ರೀಡಿಂಗಲ್ಲಿ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇಲ್ಲ ಅಂತ ಅರ್ಥ. ಓಕೆ, ಯಾರಿಗೆಲ್ಲ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ನೀವು ಕೂಡ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಈ ಒಂದು ರೀಡಿಂಗನ್ನು ನೋಡಿ. ಮೊದಲನೇದಾಗಿ ನಿಮ್ಮ ಎನರ್ಜೀಸನ್ನು ಹೇಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ಕಾಮ್ ಮೈಂಡ್ ಸೆಟ್ಟಿಂದ ನೀವು ಈ ಒಂದು ರೀಡಿಂಗನ್ನು ನೋಡಿ. ಮನಸ್ಸನ್ನು ಹಗುರಗೊಳಿಸ್ಕೊಳ್ಳಿ, ಮನಸ್ಸನ್ನು ತಿಳಿಗೊಳಿಸ್ಕೊಳ್ಳಿ. ಓಕೆ, ಸೊ ಮೊದಲನೇದಾಗಿ ಕಣ್ಮುಚ್ಚಿ ಒಂದು 3 ಬಾರಿ ಡೀಪ್ ಇನಲೇಷನ್ ಮಾಡಿ, ದೀರ್ಘ ಉಸಿರಾಟ ಕ್ರಿಯೆಯನ್ನು ಮಾಡಿ. ಓಕೆ, ತುಂಬಾ ಮನಸ್ತಾಪಗಳು, ಗಲಾಟೆ, ಓಕೆ, ಇನ್ಸ್ಟೆಬಿಲಿಟಿ ನಿಮ್ಮ ಲೈಫಲ್ಲಿ ಕಾಣ್ತಾ ಇರೋದು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮ್ಮದು ಥರ್ಡ್ ಪಾರ್ಟಿ ಸಿಚುವೇಷನಿಂದಾಗಿ ನಿಮ್ಮ ರಿಲೇಷನ್ಶಿಪ್ ಬಾಂಡಿಂಗ್ ಕಟ್ಟಾಗಿರಬಹುದು. ಓಕೆ, ಒಂದು ಫ್ಯಾಮಿಲಿಯಲ್ಲಿ ಇಶ್ಯೂಸ್ ಆಗಿ ಫ್ಯಾಮಿಲಿ ಮೆಂಬರ್ಸಿಂದ ಜಗಳ ಮಾಡಿಕೊಂಡು ನೀವು ನಿಮ್ಮ ಕುಟುಂಬ ಅಂದರೆ ಗಂಡ ಹೆಂಡತಿ ಮಕ್ಕಳು ಮಗು ಏನಾದರೂ ಇದ್ದರೆ ಮನೆಯನ್ನು ಸಪ್ರೇಟ್ ಮಾಡ್ಕೊಂಡಿರೋ ಅಂತಹ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಥರ್ಡ್ ಪಾರ್ಟಿ ಸಿಚುವೇಶನ್ ರೊಮ್ಯಾಂಟಿಕ್ ವೈಸು ನಿಮ್ಮ ಲೈಫಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇನ್ವಾಲ್ವ್ ಆಗಿರೋದ್ರಿಂದ ಅಲ್ಲೂ ಕೂಡ ನಿಮಗೆ ಸಮಸ್ಯೆ ಕಾಣ್ತಾ ಇರೋದು. ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಾ ಇರ್ಬೋದು ನೀವು. ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾರಣದಿಂದಾಗಿ ನೀವು ನಿಮ್ಮ ರಿಲೇಷನ್ಶಿಪ್ಪನ್ನು ಕಟ್ ಮಾಡ್ಕೊಂಡಿರ್ಬೋದು, ಡಿವೋರ್ಸ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪನ್ನು ಕಟ್ ಮಾಡ್ಕೊಂಡಿರ್ಬೋದು. ಅಂದರೆ ಸದ್ಯಕ್ಕೆ ಅನ್ಮ್ಯಾರಿಡ್ ಆಗಿದ್ದರೆ, ಓಕೆ, ಅನ್ಮ್ಯಾರಿಡ್ ಆಗಿದ್ದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ಹೇಳಿಬಿಟ್ಟು ದುಃಖದಲ್ಲಿ ನೀವಿರೋದು ಕಾಣಿಸ್ತಾ ಇದೆ. ಓಕೆ, ಸೊ ಈ ಒಂದು ಇನ್ಸಿಡೆಂಟ್ ಪದೇ ಪದೇ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಪರ್ಸನ್ನು ನಿಮ್ಮ ಜೊತೆಗೆ ಲಾಯಲ್ ಆಗಿಲ್ಲ, ಹಾನೆಸ್ಟ್ ಆಗಿಲ್ಲ. ನೋಡಿ, ಎಲ್ಲ ಕಾರ್ಡ್ಸಲ್ಲೂ 3 ನಂಬರ್ ಬಂದಿದೆ. ಸೊ ಇದರ ಅರ್ಥ ನಿಮಗೆ ಸರಿಯಾದ ಮೆಂಟೋರ್ ನಿಮ್ಮ ಲೈಫಲ್ಲಿ ಇಲ್ಲ, ಗೈಡೆನ್ಸ್ ನಿಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಒಬ್ಬ ಒಳ್ಳೆಯ ಗುರುಗಳ ಮೂಲಕ ನಿಮ್ಮ ಲೈಫನ್ನು ಹೇಗೆ ಯಾವ ದಿಕ್ಕಲ್ಲಿ ಕರ್ಕೊಂಡು ಹೋಗಲಿ ಅನ್ನೋದು ನಿಮಗೆ ತಿಳಿತಾ ಇಲ್ಲ. ಓಕೆ, ಈ ಒಂದು ಸಿಚುವೇಶನನ್ನು ಹೇಗೆ ಸರಿಪಡಿಸ್ಕೊಳ್ಳಿ ಅನ್ನೋದು ನಿಮಗೆ ದಾರಿ ಕಾಣಿಸ್ತಾ ಇಲ್ಲ. ಸೊ ಆ ದಾರಿ ಕಾಣಬೇಕು ಅಂದರೆ ನೀವು ಒಬ್ಬ ಗುರು ಹತ್ರ ಮಾರ್ಗದರ್ಶನ ತಗೊಂಡು ಲೈಫ್ ಲೀಡ್ ಮಾಡೋದು ಒಳ್ಳೆಯದು. ಸುಮ್ಮನೆ ಸಡನ್ನಾಗಿ ಈಗ ಏನೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ನಾನು ಡಿವೋರ್ಸ್ ತೊಗೊಂಡು ಹೋಗ್ಬಿಡ್ತೀನಿ, ಅದು ಕೂಡ ತಪ್ಪು. ಯಾಕೆ ಅಂದರೆ ನಿಮ್ಮದು ಡೆಸ್ಟಿನಿ ಪಾರ್ಟ್ನರ್ ಅವರೇ ಇದ್ದರೂ ಕೂಡ ಎಂಥದ್ದೇ ಪರಿಸ್ಥಿತಿ ಬಂದರೂ ನೀವು ಡಿವೋರ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ಥರದೊಂದು ಎನರ್ಜಿ. ಓಕೆ, ಸ್ಪೆಷಲಿ ಇಲ್ಲಿ ಹೆಣ್ಮಕ್ಳು ತುಂಬ ನೊಂದಿರೋದು ಕಾಣಿಸ್ತಾ ಇದೆ. ಓಕೆ, ಫೈನಾನ್ಷಿಯಲ್ ಎಲ್ಲ ಚೆನ್ನಾಗಿದ್ದೀರಿ, ಏನೂ ಸಮಸ್ಯೆ ಇಲ್ಲ, ಊಟಕ್ಕೆ ಬಟ್ಟೆಗೆ ಏನೂ ತೊಂದರೆ ಇಲ್ಲ. ಓಕೆ, ಹೊರಗಡೆ ಗೌರವನೂ ಇದೆ, ನಿಮ್ಮನ್ನು ಕಂಡ್ರೆ ಅಭಿಮಾನ ಇದೆ, ಪ್ರೀತಿ ಇದೆ, ಜನರ ದೃಷ್ಟಿಯಲ್ಲಿ ನೀವು ತುಂಬ ಒಳ್ಳೆಯ ಜನ. ಓಕೆ, ಬಟ್ ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂತಹ ಮೆಂಬರ್ಸ್ ನಿಮಗೆ ಸಪೋರ್ಟ್ ಮಾಡ್ತಿಲ್ಲ, ನಿಮಗೆ ವ್ಯಾಲ್ಯೂ ಮಾಡ್ತಾ ಇಲ್ಲ, ನಿಮ್ಮ ಪರ್ಸನ್ ನಿಮಗೆ ವ್ಯಾಲ್ಯೂ ಮಾಡ್ತಾ ಇಲ್ಲ, ನಿಮ್ಮ ಪರ್ಸನ್ ನಿಮಗೆ ಸ್ಟೆಬಿಲಿಟಿ ಕೊಡ್ತಾ ಇಲ್ಲ, ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಲಾಯಲ್ ಇಲ್ಲ. ಇದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಈ ಕಾರಣದಿಂದ ನೀವು ಹೆಣ್ಮಕ್ಳು ಇಲ್ಲಿ ತುಂಬ ಆಳ್ತಾ ಇದ್ದೀರಾ. ಯಾರು ಮ್ಯಾರಿಡ್ ಆಗಿದ್ದೀರಿ ಅವರು. ಓಕೆ, ಸ್ಪೆಷಲಿ ಮ್ಯಾರಿಡ್ ಆಗಿರೋ ಪರ್ಸನ್ಸೇ ನೀವು ನೋಡ್ತಾ ಇರೋದು. ತುಂಬ ಹತಾಶರಾಗಿರೋ ಅಂಥದ್ದು, ತುಂಬ ನೋವಾಗಿರೋ ಅಂಥದ್ದು. ಓಕೆ, ಎಲ್ಲ ಇದೆ, ಬಟ್ ಒಬ್ಬ ಪರ್ಸನ್ ನನ್ನ ಜೊತೆಗಿಲ್ಲ. ಓಕೆ, ಪರ್ಸನ್ ನಿಮ್ಮ ಜೊತೆಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅಂದರೆ ಹಸ್ಬೆಂಡ್ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಓಕೆ, ಅಥವಾ ಹಸ್ಬೆಂಡು ಬೇರೆ ಕಡೆ ಎಲ್ಲಾದರೂ ಕೆಲಸಕ್ಕಂತ ಹೋಗ್ತಾ ಇರ್ಬೋದು, ಮಿಲ್ಟ್ರಿಯಲ್ಲಿ ಇದ್ದಿರ್ಬೋದು, ಅಥವಾ ಬೇರೆ ಇನ್ನೇನೋ ಕೆಲಸ ಕಾರಣದಿಂದ ಅವ್ರ ಬಿಸ್ನೆಸ್ಸಿಂದ ಅವರು ಟ್ರಿಪ್ ಜಾಸ್ತಿ ಮಾಡ್ತಾ ಇರ್ಬೋದು. ಈ ಕಾರಣದಿಂದ ನಿಮ್ಮ ಮನೇಲಿ ನೀವು ಲೋನ್ಲಿ ಫೀಲ್ ಮಾಡ್ತಾ ಇದ್ದೀರಿ. ಬಟ್ ಅಂಥ ಸಮಯದಲ್ಲೂ ಕೂಡ ನಿಮಗೆ ಫ್ಯಾಮಿಲಿ ಮೆಂಬರ್ಸು
ನಿಮ್ಮ ಹಸ್ಬೆಂಡ್ನ ಫ್ಯಾಮಿಲಿ ಮೆಂಬರ್ಸು ನಿಮಗೆ ಸಪೋರ್ಟ್ ಮಾಡಬೇಕು, ಬದಲಿಗೆ ಅವ್ರು ನಿಮ್ಮನ್ನು ವ್ಯಾಲ್ಯೂ ಮಾಡ್ತಾ ಇಲ್ಲ, ನಿಮ್ಮನ್ನು ಹೀಯಾಳಿಸ್ತಾ ಇರ್ಬೋದು, ಅಥವಾ ನಿಮಗೆ ಹಿಂಸೆ ಕೊಡ್ತಾ ಇರ್ಬೋದು, ಮೆಂಟಲ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು. ಇದು ಕೂಡ ನಿಮಗೆ ಎಲ್ಲ ಒಂದು ಪ್ರಾಬ್ಲಮ್ ಅನ್ನಿಸ್ತಾ ಇದೆ. ಸೊ ಸಮ್ಟೈಮ್ಸ್ ಏನು ಅನ್ಸುತ್ತೆ, ನಿಮಗೆ ನಿಮ್ಮ ಪರ್ಸನ್ ಜೊತೆ ಕಷ್ಟ ಆದರೂ ಪರವಾಗಿಲ್ಲ, ಅವ್ರ ಜೊತೆಗೇ ಹೋಗ್ಬಿಡೋಣ, ಮಗು ಆಗಿದ್ರೆ ಮಗುನೂ ನಾನು ನಮ್ಮ ಪರ್ಸನ್ ಜೊತೆಗೇ ಹೋಗ್ಬಿಡೋಣ, ಅವ್ರೆಲ್ಲಿ ಬಿಸ್ನೆಸ್ ಮಾಡ್ತಾರೋ ಅಲ್ಲೇ ಹೋಗ್ಬಿಡೋಣ, ಅವ್ರೆಲ್ಲಿ ಉಳ್ಕೊಂಡಿದ್ದಾರೋ ಅಲ್ಲೇ ಇದ್ಬಿಡೋಣ. ಇದು ನಿಮ್ಮ ತಲೆಯಲ್ಲಿ ಥಾಟಲ್ಲಿದೆ. ಇದನ್ನು ನೀವು ನಿಮ್ಮ ಪರ್ಸನ್ಗೆ ಹೇಳ್ತಾ ಇದ್ದೀರಾ, ಬಟ್ ಅವ್ರಿಗೆ ಅದನ್ನು ಆ್ಯಕ್ಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ ಇರ್ಬೋದು, ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇರ್ಬೋದು. ಈ ಒಂದು ಎನರ್ಜೀಸ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ತುಂಬಾ ಮೆಂಟಲಿ ದುಃಖಗಳಿದ್ದಾವೆ. ಒಬ್ಬೊಬ್ಬ ಪರ್ಸನ್ ಒಂದೊಂದು ಥರ ಹೇಳಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಂದ ಆ ಮಾತು ನಿಮ್ಮನ್ನು ಎದೆಯಲ್ಲಿ ಚುಸ್ತಾ ಇದೆ, ಮನಸ್ಸಲ್ಲಿ ಕೊರಿತಾ ಇರೋದು ಕಾಣಿಸ್ತಾ ಇದೆ. ಓಕೆ, ತುಂಬ ಅಳ್ತಾ ಇದ್ದೀರಿ. ಸಮ್ಟೈಮ್ಸ್ ನಿಮ್ಮ ದುಃಖವನ್ನು ಹೆಂಗೆ ಹಿಡಿದಿಟ್ಕೊಂಡಿದ್ದೀರಿ ಅಂದರೆ ಅದನ್ನು ಕಣ್ಣೀರಿನ ರೂಪದಲ್ಲಿ ಹೊರಗೂ ಹಾಕ್ತಾ ಇಲ್ಲ. ಆ ಥರ ಒಂದು ಸ್ಟ್ರಾಂಗ್ ಎನರ್ಜಿಲಿ ನಿಮ್ಮ ಎಮೋಷನ್ಸನ್ನು ಹೋಲ್ಡ್ ಮಾಡಿಕೊಂಡಿರೋದು ಇಲ್ಲಿ ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ, ಸೊ ಇದು ಎನರ್ಜೀಸ್ ನಿಮಗೆ ರೆಸನೇಟ್ ಆಯಿತಾ ನನಗೆ ತಿಳಿಸಿ. ಓಕೆ, ಆಗಲೂ ಬಾಟಮ್ ಆಫ್ ದ ಡೆಕ್ಕು 3 ಆಫ್ ಪೆಂಟಿಕಲ್ ಬಂದಿದೆ, ಈಗಲೂ ಇದೇ ಬಂದಿದೆ. ಇದರ ಅರ್ಥ ನಿಮಗೆ ಮೆಂಟೋರ್ ಬೇಕು. ಸೊ ಇಲ್ಲಿ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಒಬ್ಬೊಬ್ರದ್ದು ಎನರ್ಜಿ ಒಂದೊಂದು ಲೆವೆಲಲ್ಲಿರುತ್ತೆ. ಸೊ ನಿಮಗೆ ಟ್ಯಾರೋಟ್ ಗೈಡ್, ಓಕೆ, ಒಬ್ಬ ಹೀಲರ್ದು ಅಗತ್ಯ ಇದೆ. ಸೊ ಖಂಡಿತವಾಗ್ಲೂ ಹೀಲರ್ನ ಭೇಟಿಯಾಗಿ. ಓಕೆ, ಸೊ ನಮ್ಮ ಹತ್ರನೂ ಕೂಡ ನೀವು ಪರ್ಸ್ನಲ್ ರೀಡಿಂಗ್ ತಗೊಂಡು ಆ್ಯಕ್ಚುಲಲ್ಲಿ ಏನು ಪ್ರಾಬ್ಲಮ್ಮು ಅಂತ ನೋಡಿಕೊಂಡು ಅದಕ್ಕೆ ಬರುವಂತಹ ರೆಮಿಡಿಯನ್ನು ನೀವು ಫಾಲೋ ಮಾಡಿದ್ರೆ ಬಹುಶಃ ನಿಮ್ಮ ಒಂದು ರಿಲೇಷನ್ಶಿಪ್ ಪ್ರತಿ ಆಗಿರ್ಬೋದು, ಅಥವಾ ನಿಮ್ಮ ಕೆರಿಯರ್ ಪ್ರತಿ ಆಗಿರ್ಬೋದು, ಫೈನಾನ್ಷಿಯಲ್ ರಿಲೇಟೆಡ್ ಆಗಿರ್ಬೋದು, ಅದಕ್ಕೆ ಒಂದು ರೆಮಿಡಿ ಸಿಗತ್ತೆ. ಆ ರೆಮಿಡಿನ ನೀವು ಫಾಲೋ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪರಿಸ್ಥಿತಿಯಿಂದ, ಕೆಟ್ಟ ಪರಿಸ್ಥಿತಿಯಿಂದ ಒಂದು ಒಳ್ಳೆಯ ಪರಿಸ್ಥಿತಿಗೆ ಶಿಫ್ಟ್ ಆಗೋಕ್ಕೆ, ಒಂದು ನ್ಯೂ ಚೇಂಜ್ ಆಗೋಕ್ಕೆ, ಒಂದು ನ್ಯೂ ಬಿಗಿನಿಂಗ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬಂದು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ಮೆಸೇಜ್ ಮಾಡಿದ್ರೆ ನಿಮ್ಮ ಸೆಷನನ್ನು ಬುಕ್ ಮಾಡಿಕೊಂಡು ನೀವು ಗೈಡೆನ್ಸನ್ನು ತಗೊಂಡು ಫಾಲೋ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ಡಿವೈನಿಂದ ಬಂದಿರತಕ್ಕಂಥ ಮೆಸೇಜಸ್ಸು. ನೀವು ಯಾರನ್ನು ನಂಬಿದ್ದೀರಾ ಅವರಿಂದ ಬಂದಿರತಕ್ಕಂಥ ಮೆಸೇಜಸ್. ಯಾಕಂದರೆ ಎಲ್ಲ ಟೈಮಲ್ಲೂ ದೇವರು ನೇರವಾಗಿ ಬರೋದಿಲ್ಲ, ನೇರವಾಗಿ ನಿಮಗೆ ಹೆಲ್ಪ್ ಮಾಡೋದಿಲ್ಲ. ಒಬ್ಬ ಗುರು ಬೇಕು. ಒಬ್ಬ ಗುರು ಮೂಲಕ ನೀವು ಹೆಲ್ಪ್ ತಗೊಂಡ್ರೆ ಖಂಡಿತವಾಗ್ಲೂ ದೇವರು ನಿಮ್ಮ ಸಪೋರ್ಟ್ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ಇದ್ರ ಬಗ್ಗೆ ನೀವು ಕೂತು ಯೋಚನೆ ಮಾಡಲೇಬೇಕು. ಓಕೆ, ಸುಮ್ಮನೆ ಊಹಾಪೋಹಗಳು ಬೇಕಾಗಿಲ್ಲ. ಓಕೆ, ಸುಮ್ಮನೆ ಊಹಾಪೋಹ ಮಾಡಿಕೊಂಡು ನಿಮ್ಮನ್ನು ನೀವೇ ಬಂದಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಿಂದ ಹೊರಗಡೆ ಬನ್ನಿ, ನಿಮ್ಮ ಕಂಫರ್ಟೇಬಲ್ ಝೋನಿಂದ ಹೊರಗಡೆ ಬನ್ನಬೇಕು. ಓಕೆ, ಸೊ ಯೂನಿವರ್ಸಿಂದ ನಿಮಗೆ ಜಸ್ಟಿಸ್ ಸಿಗತ್ತೆ. ಆ್ಯಕ್ಷನ್ ನೀವು ತಗೋಬೇಕು, ಸರಿಯಾದ ಆ್ಯಕ್ಷನ್ ನೀವು ತಗೋಬೇಕು. ಸರಿಯಾದ ದಾರಿ ಹುಡುಕಬೇಕು ಅಂತಂದರೆ, ಸೊ ದಾರಿಯನ್ನು ತೋರಿಸುವಂತಹ ಮಾರ್ಗದರ್ಶಕರ ಜೊತೆಗೆ ನೀವು ನಿಮ್ಮ ಒಂದು ಸಿಚುವೇಶನನ್ನು ಹೇಳಿಕೊಂಡು ಅದಕ್ಕೆ ಬರುವಂತಹ ಒಂದು ಗೈಡೆನ್ಸ್ ಮತ್ತು ರೆಮಿಡೀಸ್ ಏನಿದೆ ಅದನ್ನು ಫಾಲೋ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಓಕೆ, ಜಸ್ಟಿಸ್ ಕೊಡೋಕ್ಕೆ ದೇವ್ರು ರೆಡಿ ಇದ್ದಾರೆ, ಅದನ್ನು ತೊಗೊಳಕ್ಕೆ ನೀವು ರೆಡಿ ಇರಬೇಕು. ಆಪರ್ಚುನಿಟೀಸ್ ನಿಮಗಿದೆ, ನೀವು ತೊಗೋಬೇಕು. ಸ್ಪೆಷಲಿ ಅದು ಕೆರಿಯರ್ ವೈಸ್ ಆಗಿರ್ಬೋದು. ಓಕೆ, ಗುಡ್ ನ್ಯೂಸ್ ನಿಮಗೆ ಬರ್ತಾ ಇದೆ. ಓಕೆ, ಕೆರಿಯರ್ ವೈಸ್ ಆಗಿರ್ಬೋದು ಗುಡ್ ನ್ಯೂಸ್ ನಿಮಗೆ ಬರ್ತಾ ಇದೆ, ನ್ಯೂ ಅಪರ್ಚುನಿಟಿ ನಿಮಗೆ ಬರ್ತಾ ಇದೆ. ಜಾಬು ನಿಮಗೆ ಪರ್ಮನೆಂಟ್ ಜಾಬ್ ಆಗ್ಬೋದು, ಅಥವಾ ಒಂದು ಟೆಂಪ್ರವರಿ ಜಾಬ್ ಆದರೂ ನಿಮಗೆ ಸಿಗುತ್ತೆ. ಇದು ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ 2 to 8 ವೀಕ್ಸಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ, ಅಥವಾ ಕೆಲವ್ರದ್ದು 2 ಡೇಸಿಂದ 8 ಡೇಸಲ್ಲಿ ನಿಮಗೆ ಈ ಒಂದು ಆಪರ್ಚುನಿಟೀಸ್ ಬರೋದು ನನಗಿಲ್ಲಿ ಕಾಣಿಸ್ತಾ ಇದೆ. ಸೊ ಫುಲ್ಲಿ ಹೇಳೋದಾದರೆ ಡಿಸೆಂಬರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಡಿಸೆಂಬರ್ ಮಂತಲ್ಲಿ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟೀಸ್ ಸಿಗ್ತಾ ಇರೋದು, ನೀವು ಒಂದು ಒಳ್ಳೆ ನ್ಯೂ ಶಿಫ್ಟಿಗೆ ಕಾಣ್ತಾ ಇರೋದು ಕಾಣಿಸ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ನೀವು ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ. ನೀವು ಕುಂತಲ್ಲೇ ಕೂತ್ಕೊಂಡ್ರೆ ಆಗಲ್ಲ. ಅಂದರೆ ಮಾವಿನಕಾಯಿ ಉದುರಲಿ ಅಂತ ನೀವು ಖಾಲಿ ಮಾವಿನಕಾಯಿ ನೋಡ್ತಾ ಕುಂತ್ರೆ ಆಗಲ್ಲ. ಸ್ವಲ್ಪ ಕಲ್ಲು ಬೀಸಬೇಕು ಅಥವಾ ದೊಣ್ಣೆನಾರು ಹೊಡಿಬೇಕು ಆ ಮಾವಿನಕಾಯಿ ನಿಮಗೆ ಸಿಗಬೇಕು ಅಂತ ಅಂದರೆ. ಸೊ ಸ್ವಲ್ಪ ಮಟ್ಟಿಗೆ ಆ್ಯಕ್ಷನನ್ನು ನೀವು ಲಾಜಿಕಲ್ಲಿ ತೊಗೋಬೇಕಾಗತ್ತೆ. ತುಂಬಾ ಎಮೋಷ್ನಲ್ ಆಗಿ ನೀವು ಥಿಂಕ್ ಮಾಡಬಾರ್ದು. ಓಕೆ, ಅಥವಾ ನಿಮ್ಮ ಇಂಟ್ಯೂಷನನ್ನು ನೋಡಿ, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ. ಸಮ್ಟೈಮ್ಸು ನೀವು ತುಂಬ ನೆಗೆಟಿವ್ ಆಗಿದ್ರೆ ನಿಮ್ಮ ಇಂಟ್ಯೂಷನ್ ಕೂಡ ನಿಮಗೆ ರಾಂಗ್ ಹೊಡೆಯುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈ ಎಕ್ಸಾಮ್ ಬರೆದಿರ್ಬೋದು ನೀವು ಯಾವುದಾದ್ರೂ, ಅದರಲ್ಲಿ 4 ಆಪ್ಷನ್ಸ್ ಇರುತ್ತೆ.
ಓಕೆ 4 ಆಪ್ಷನ್ಸಲ್ಲಿ ಯಾವುದೋ ಒಂದು ತಪ್ಪು ಆಪ್ಷನ್ಸ್ ಬರ್ದಿರ್ತೀರಿ, ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಅಯ್ಯೋ ಅದಲ್ಲ ಇದಾಗಬೇಕಿತ್ತು ಇದು ಹಾಕಬೇಕಿತ್ತು, ಓಕೆ ಎ ಅಲ್ಲ ಡಿ ಹಾಕಬೇಕಾಗಿತ್ತು ಅಂತ ಯೋಚನೆ ಮಾಡಿರ್ತೀರಿ. ಓಕೆ ಆಯಿತು, ಈಗ ಎ ಹಾಕಾಯಿತು, ರಿಸಲ್ಟ್ ಬಂದಿರತ್ತೆ. ಆವಾಗ ನೀವು ಅನ್ಕೊಂತೀರಿ ಅಯ್ಯೋ ನಾನು ಮನಸ್ಸಲ್ಲಿ ಡಿ 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 ಅಂತ ಬರ್ತಾಯಿತ್ತು ಆದರೆ ಎ ಹಾಕಿಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನಿಸಿರತ್ತಲ್ವ. ಇದೇ ಥರ ಸಿಚುವೇಶನ್ ನಿಮ್ಮ ಲೈಫಲ್ಲೂ ಆಗ್ತಾ ಇರುತ್ತೆ. ಸೊ ನಿಮಗೆ ಗೊತ್ತಾಗ್ತಾ ಇರಲ್ಲ, ಸೈನ್ ಗೊತ್ತಾಗ್ತಾ ಇರಲ್ಲ. ಓಕೆ, ಇಲ್ಲಿ ಕೆಲವರಿಗೆ ಹೊಟ್ಟೆಯಲ್ಲಿ ಬಾಧೆ ಆಗ್ತಾ ಇರ್ಬೋದು, ಹೊಟ್ಟೆಯಲ್ಲಿ ಉರಿ ಆಗ್ತಾ ಇರ್ಬೋದು, ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇರ್ಬೋದು, ನಾಭಿಯಲ್ಲಿ ಸಮಸ್ಯೆ ಇರ್ಬೋದು, ಅಂದರೆ ನರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು. ಓಕೆ, ಇದನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಓಕೆ, ನಾಭಿಯಲ್ಲಿ ಚುಸ್ತಂಗೆ ಆಗ್ತಾ ಇದ್ರೆ, ಓಕೆ, ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದ್ರೆ, ಹೊಟ್ಟೆ ಉಬ್ರ ಆಗ್ತಾ ಇದ್ರೆ, ಹೊಟ್ಟೆಯಲ್ಲಿ ಏನೋ ಇತ್ತಂಗೆ ಆಗುತ್ತೆ, ಅಥವಾ ಹೊಟ್ಟೆಯಲ್ಲಿ ಖಾಲಿ ಆಗ್ತಾ ಇರತ್ತೆ, ಎಷ್ಟೇ ತಿಂದರೂ ಖಾಲಿ ಖಾಲಿ ಫೀಲ್ ಆಗ್ತಾ ಇದ್ರೆ, ಸೊ ಮಣಿಪುರ ಚಕ್ರ ಕಂಪ್ಲೀಟ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ, ಅಥವಾ ಡೌನ್ ಆಗಿದೆ ಎನರ್ಜಿ, ಅಥವಾ ಬ್ಲಾಕ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಇದನ್ನು ಹೀಲ್ ಮಾಡ್ಕೋಬೇಕಾಗತ್ತೆ ನೀವು. ಓಕೆ, ಇನ್ನು ಕೆಲವ್ರದ್ದು ಇಲ್ಲಿ ಪರ್ಸನ್ನು, ಆ್ಯಕ್ಚುಲಿ ಇಲ್ಲಿ ನೋಡಿ ನಿಮ್ಮ ಪರ್ಸನ್ ನಿಮಗೆ ಜಸ್ಟಿಸ್ ಕೊಡ್ತಾರಾ ಇಲ್ಲ ಗೊತ್ತಿಲ್ಲ, ಡಿವೈನ್ ನಿಮಗೆ ಜಸ್ಟಿಸ್ ಕೊಡೋದು ಕಾಣಿಸ್ತಾ ಇದೆ. ಓಕೆ, ಕೆಲವರು ಇಲ್ಲಿ ಡಿವೋರ್ಸ್ ಆಗಲೇಬೇಕು ಅಥವಾ ಬೇರ್ಪಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಬಹುಶಃ ಇಲ್ಲಿ ಅದು ನಿಮ್ಮ ಪರವಾಗಿ ಇರೋದು ನನಗೆ ಕಾಣಿಸ್ತಾ ಇದೆ. ಓಕೆ, ಸೊ ಏನು ಯೋಚನೆ, ಈಗ ನೀವು ಖಾಲಿ ಪ್ರೆಸೆಂಟ್ ಮಾತ್ರ ಯೋಚನೆ ಮಾಡ್ತೀರಾ, ಫ್ಯೂಚರಿನ ಬಗ್ಗೆನೂ ಯೋಚನೆ ಮಾಡ್ತೀರಾ, ಸಮ್ಟೈಮ್ಸ್ ಪಾಸ್ಟ್ ಬಗ್ಗೆನೂ ಯೋಚನೆ ಮಾಡ್ತೀರಾ. ಓಕೆ, ಪಾಸ್ಟಲ್ಲಿ ಚೆನ್ನಾಗಿತ್ತು, ಪ್ರೆಸೆಂಟ್ ಸರಿ ಇಲ್ಲ, ಬಹುಶಃ ಪ್ರೆಸೆಂಟಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡ್ಕೊಂಡ್ರೆ ಫ್ಯೂಚರ್ ಚೆನ್ನಾಗಿರ್ಬೋದಾ ಇಲ್ಲ ಅಂತೇಳಿ ನೀವು ಯೋಚಿಸ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ, ಸೊ ನಿಮ್ಮ ಪರ್ಸನ್ ಅಂತೂ ಡೆಡ್ಲಿ ನಿಮ್ಮ ಆಪೋಸಿಟ್ ಇದ್ದಾರೆ. ಓಕೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ವಿರೋಧಿಯಾಗಿ ನಿಂತಿರೋದು ಕಾಣಿಸ್ತಾ ಇದೆ. ಓಕೆ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅದ್ರ ಉಲ್ಟಾ ಅವ್ರು ಯೋಚನೆ ಮಾಡೋದು, ಅಥವಾ ನೀವೇನು ಮಾತಾಡ್ತೀರಾ ಅದ್ರ ಉಲ್ಟಾ ಅವ್ರು ಮಾತಾಡ್ತಾ ಇರೋ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಯಾರು ಕೆರಿಯರ್ ವೈಸಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಿ ಒಂದು ಆಪರ್ಚುನಿಟೀಸಿಗೆ, ಸೊ ಖಂಡಿತವಾಗ್ಲೂ ಸಿಗ್ತಾ ಇದೆ. ಓಕೆ, ಸೊ ನೀವು ಯಾವ್ಯಾವ ಫೀಲ್ಡಲ್ಲಿ ಹೋಗ್ಬೇಕಂತೀರ ಆ ಫೀಲ್ಡಲ್ಲೇ ನಿಮಗೆ ಆಪರ್ಚುನಿಟೀಸ್ ಬರೋದು ಕಾಣಿಸ್ತಾ ಇದೆ. ಓಕೆ, ಸೊ ಶನಿ ರೆಮಿಡಿ ನೀವು ಮಾಡಬೇಕಾಗತ್ತೆ. ಓಕೆ, ಶನಿ ರೆಮಿಡಿ, ಶನಿ ಬ್ಲೆಸ್ಸಿಂಗ್ಸು ತಗೊಳ್ಳೋದು. ಓಕೆ, ಇದನ್ನು ನೀವು ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಅರಳಿ ಕಟ್ಟೆ ಹತ್ರ ಹೋಗಿ ದೀಪ ಹಚ್ಬಿಟ್ಟು ಬರ್ಬೋದು. ಓಕೆ, ಸಾಸಿವೆ ಎಣ್ಣೆಯಲ್ಲಿ. ಓಕೆ, ಇದನ್ನು ನೀವು ಮಾಡ್ಬೋದು. ಅದು ಬಿಟ್ಟರೆ ಪರ್ಸ್ನಲ್ಲಾಗಿ ತಗೊಂಡ್ರೆ ನಿಮಗೆ ಎಕ್ಸಾಕ್ಟಾಗಿ ಇದು ಬರುತ್ತೆ, ರೆಮಿಡೀಸ್ಗಳು ಸಿಗತ್ತೆ. ಓಕೆ, ಸೊ ಅದನ್ನು ನೀವು ಮಾಡ್ಕೊತ ಹೋಗಬೇಕಾಗತ್ತೆ. ಕ್ರಿಸ್ಟಲ್ ವೇರ್ ಮಾಡಿ. ಓಕೆ, ನಿಮಗೆ ಆಪರ್ಚುನಿಟೀಸ್ ಬೇಕು ಅಂತಂದರೆ, ಜಾಬ್ ಆಪರ್ಚುನಿಟೀಸ್ ಬೇಕು ಅಂತಂದರೆ ಕ್ರಿಸ್ಟಲ್ ವೇರ್ ಮಾಡಿ. ಎಲ್ಲೋ ಒಂದು ಕಡೆ ಭಯ ಆಗ್ತಾ ಇದೆ, ಇನ್ಸ್ಟೆಬಿಲಿಟಿ ಆಗ್ತಾ ಇದೆ ಅಂತಂದರೆ ಅದಕ್ಕೂ ಕೂಡ ಕ್ರಿಸ್ಟಲ್ಸ್ ಅವೈಲೇಬಲ್ ಇದೆ, ಯೂಸ್ ಮಾಡ್ಬೋದು. ನಿಮಗೆ ಜಸ್ಟಿಸ್ ಬೇಕಂತಂದರೆ ಜಸ್ಟಿಸ್ಸಿಂದು ಕ್ರಿಸ್ಟಲ್ಸ್ ಅವೈಲೇಬಲ್ ಇದೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಒಂದು ಚಾರ್ಟಲ್ಲಿ ಗುರುಬಲ ಕಮ್ಮಿ ಆಗಿದ್ದರೆ ಗುರುಬಲನ ಇನ್ಕ್ರೀಸ್ ಮಾಡುವಂತಹ ಬ್ರಾಸ್ಲೆಟ್ ಅವೈಲೇಬಲ್ ಇದೆ, ಅದನ್ನು ಕೂಡ ನೀವು ಬುಕ್ ಮಾಡ್ಕೋಬೋದು. ಫಸ್ಟ್ ಟೈಮ್ ತಗೊಳ್ತಾರೆ ಅಂತಂದಾಗ ನಾನು ಎನರ್ಜಿ ಚಾರ್ಜ್ ಮಾಡಿ ಕೊಡ್ತೀನಿ. ಹೆಚ್ಚು ಕಮ್ಮಿ ನೀವು ಒಂದು 3 ರಿಂದ 6 ತಿಂಗಳು ನೀವು ಆ ಕ್ರಿಸ್ಟಲ್ಸನ್ನು ಬ್ರಾಸ್ಲೆಟನ್ನು ವೇರ್ ಮಾಡಬಹುದು. ಯಾರಿಗೆ ವೇರ್ ಮಾಡೋಕ್ಕೆ ಅವಕಾಶ ಇಲ್ಲ ಟಂಬಲ್ಸನ್ನು ತಗೋಬೋದು, ಅದರ ಬದಲಿಗೆ ಟಂಬಲ್ಸನ್ನು ನೀವು ನಿಮ್ಮ ಜೇಬಲ್ಲಿ, ಪಾಕೆಟ್ ಜೇಬಲ್ಲಿ ಇಟ್ಕೋಬೋದು. ಪ್ಯಾಂಟ್ ಜೇಬ್ ಅಥವಾ ಶರ್ಟ್ ಜೇಬ್ ಅಥವಾ ನಿಮಗೆ ಎಲ್ಲ ಅವಕಾಶ ಸಿಗುತ್ತೋ ಆ ಒಂದು ಜೇಬಲ್ಲಿ ಇಟ್ಕೋಬೋದು, ಪಾಕೆಟಲ್ಲಿ ಇಟ್ಕೋಬೋದು. ಓಕೆ, ಅಥವಾ ಮನೇಲಿ ಬಂದಿದ ಮೇಲೆ ಅದನ್ನು ನೀವು ನಿಮ್ಮ ದಿಂಬಿನ ಕೆಳಗಡೆ ಇಟ್ಟು ನೀವು ಇದು ಮಾಡ್ಬೋದು. ಅಥವಾ ಒಂದು 5 ನಿಮಿಷ ಟೈಮ್ ಇದ್ದರೆ ಆ ಕ್ರಿಸ್ಟಲ್ಗಳನ್ನು ಕೈಯಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿದ್ರ ಮೂಲಕವೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಯಾರಿಗೆ ಇಟ್ಕೊಳ್ಳೋಕ್ಕಾಗಲ್ಲ ಅವರಿಗೆ, ಯಾರು ಇಟ್ಕೋಬೋದು, ವೇರ್ ಮಾಡ್ಬೋದು, ಸಮಸ್ಯೆ ಇಲ್ಲ ಅಂತಂದರೆ ಈ ಥರ ನೀವು ಬ್ರಾಸ್ಲೆಟ್ ಹಾಕ್ಕೊಂಡಿರ್ಬೋದು ಕೈಯಲ್ಲಿ. ಓಕೆ, ಅಟ್ಲೀಸ್ಟ್ ಮಿನಿಮಮ್ 2 ಅವರ್ಸ್ ಆದರೂ ನಿಮ್ಮ ಸ್ಕಿನ್ನಿಗೆ ಟಚ್ ಆಗಬೇಕಾಗತ್ತೆ. ಓಕೆ, ಸೊ ಯಾರೆಲ್ಲ ಇಲ್ಲಿವರೆಗೂ ಜಸ್ಟಿಸನ್ನು ಕೇಳಿದ್ದೀರಿ ಯೂನಿವರ್ಸ್ ಹತ್ರ, ಯೂನಿವರ್ಸ್ ನಿಮಗೆ ಜಸ್ಟಿಸ್ ಕೊಡ್ತಾ ಇದ್ದಾರೆ, ನ್ಯಾಯ ನಿಮಗೆ ಪರವಾಗಿ ಇದೆ. ಓಕೆ, ಸೊ ನೀವು ನಿಮ್ಮ ಪರವಾಗಿ ನ್ಯಾಯಕ್ಕಾಗಿ ನೀವು ಕೂಡ ಸ್ಟ್ಯಾಂಡ್ ತಗೋಬೇಕು, ಹೋರಾಡಲೇಬೇಕು ಅನ್ನೋದು ಯೂನಿವರ್ಸ್ದು ಸ್ಟ್ರಾಂಗ್ ಮೆಸೇಜಸ್ ನಿಮಗೆ ಇಲ್ಲಿದೆ. ಆ್ಯಂಡ್ ನಿಮ್ಮ ಮೈಂಡ್ ಮೆಂಟಲಿ ನೀವು ಸ್ಟ್ರಾಂಗ್ ಆಗಬೇಕು, ಮೆಂಟಲಿ ನೀವು ಬ್ಯಾಲೆನ್ಸ್ಡ್ ಇರಬೇಕು, ಎಮೋಷ್ನಲಿ ನೀವು ಸ್ಟ್ರಾಂಗ್ ಆಗಿರಬೇಕು, ಎಮೋಷ್ನಲಿ ನೀವು ಬ್ಯಾಲೆನ್ಸ್ ಆಗಿರಬೇಕು. ಹಾಗೆಯೇ ಲಾಜಿಕಲಿ ಕೂಡ ನೀವು ಯೋಚನೆ ಮಾಡಬೇಕು, ಲಾಜಿಕಲಿ ಕೂಡ ಪ್ರಾಕ್ಟಿಕಲ್ ಆಗಿರಬೇಕು. ಓಕೆ, ಸುಮ್ಮನೆ ಕಲ್ಪನೆ ಮಾಡಿಕೊಂಡು ಕುಂತ್ರೆ ಆಗಲ್ಲ, ಕಲ್ಪನೆ ಮಾಡಿಕೊಂಡು ಆದರೆ ಪ್ರಯೋಜನ ಇಲ್ಲ. ಆ್ಯಕ್ಷನ್ ತಗೊಳ್ಬೇಕು, ಸ್ಟ್ರಾಂಗ್ ಆ್ಯಕ್ಷನ್ ತಗೋಬೇಕು. ಅದು ಯೂನಿವರ್ಸ್ ನಿಮಗೆ ಸ್ಟ್ರಾಂಗ್ ಆಗಿ ಕೊಡ್ತಾ ಇರ್ತಕ್ಕಂತಹ ಮೆಸೇಜಸ್. ಓಕೆ, ಸ್ಟ್ರಾಂಗ್ ಮೆಸೇಜಸ್. ಈ ಮೆಸೇಜಸ್ನ ನೀವು ಫಾಲೋ ಮಾಡಿ ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲಿ ನೀವು ಕೆಲವರು ತುಂಬ ಹೈ ಲೆವೆಲ್ ಪ್ರೊಫೈಲ್ ಇರೋಂತಹ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನವರಾಗಿರ್ಬೋದು. ಸೊ ಅವ್ರ ಮರ್ಯಾದೆ ಏನಾಗುತ್ತೆ, ಇವ್ರ ಮರ್ಯಾದೆ ಏನಾಗುತ್ತೆ, ನನ್ನ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಜಸ್ಟಿಸ್ ಸಿಗೋದಿಲ್ಲ. ಓಕೆ, ಸೊ ನಿಮಗೆ
ತುಂಬ ಈಸಿಯಾಗಿ ಸ್ವಲ್ಪ ಕನ್ವೆ ಮಾಡಬೇಕು ಅನ್ನೋದಾದರೆ ಭಗವದ್ಗೀತೆ. ಅರ್ಜುನ ಏನು ಹೇಳ್ತಾನೆ, ಎಲ್ಲರೂ ನನ್ನ ನೆಂಟರು, ಎಲ್ಲರೂ ನನ್ನ ಬಂಧು ಬಾಂಧವರು, ಎಲ್ಲರೂ ನನ್ನ ಗುರುಗಳು ಹಿರಿಯರು, ನನಗೆ ಸಹೋದರರಾಗಬೇಕು. ಸೊ ನಾ ಹೆಂಗೆ ಗಾಂಡೀವವನ್ನು ಎತ್ತಲಿ, ಹೆಂಗೆ ಅವರನ್ನು ಪ್ರಾಣ ತೆಗೀಲಿ ಅಂತ ಕೇಳಿದಾಗ ಕೃಷ್ಣ ಏನು ಹೇಳ್ತಾನೆ, ಧರ್ಮ ಅಂತ ಬಂದಾಗ ಸಂಬಂಧವನ್ನು ನೋಡಬೇಡ. ಓಕೆ, ನಿನ್ನ ಕೆಲಸ ನೀನು ಮಾಡು, ರಿಸಲ್ಟ್ ಏನಾರು ಆಗಿರಲಿ, ಈ ತಲೆ ಕೆಡಿಸ್ಕೋಬೇಡ. ಓಕೆ, ಸೊ ಇನ್ನೊಬ್ಬರು ಮರ್ಯಾದೆ, ಇನ್ನೊಬ್ಬರು ಪ್ರಾಣ, ಅದ್ರ ಬಗ್ಗೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಏನು ಬೇಕು ಅದನ್ನು ನೀವು ತಗೊಳ್ಳೋಕ್ಕೆ ರೆಡಿಯಾಗಿ. ಓಕೆ, ಯಾಕಂದರೆ ಇಲ್ಲಿ ನೀವು ಹುಟ್ಟುವಾಗ ಒಬ್ಬರೇ ಬಂದಿದ್ದೀರಿ, ನಿಮ್ಮ ಜರ್ನಿ ಪೂರ್ತಿ ನೀವೇ ಒಬ್ಬರು ಸಫರ್ ಮಾಡ್ತೀರಿ. ಅದ್ರ ಮಧ್ಯದಲ್ಲಿ ಹೋಗಿ ಬಂದು ಎಲ್ಲ ಜನ ಇರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಜನರ ಸಪೋರ್ಟ್ ಇದೆ, ಡಿವೈನ್ ಸಪೋರ್ಟ್ ಇದೆ, ಎಲ್ಲ ಸಪೋರ್ಟ್ ಇರ್ತದೆ. ಅದು ನಿಮ್ಮ ಪರವಾಗಿ ಫೇವರೇಬಲ್ ಇದ್ದು ಅದು ನಿಮಗೂ ಒಳ್ಳೆಯದು ಅವರಿಗೂ ಒಳ್ಳೇದಿದ್ದರೆ ಓಕೆ. ಓಕೆ, ಅವ್ರು ಮಾತ್ರ ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮಗೆ ಹರ್ಟ್ ಆಗ್ತಾ ಇದೆ, ನಿಮಗೆ ಸಮಸ್ಯೆ ಆಗ್ತಾ ಇದೆ, ನಿಮಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂದಮೇಲೆ ನಿಮಗೆ ನೀವೇ ಸ್ಟ್ಯಾಂಡ್ ತೊಗೊಳಕ್ಕೆ ರೆಡಿ ಇರಬೇಕು. ಅದು ಯಾರಾಗಿದ್ರೂ ನೀವು ಮಾತಾಡಬೇಕು, ಅದು ಯಾರಾಗಿದ್ರೂ ನೀವು ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇರಬೇಕು. ಇದು ಡಿವೈನಿಂದ ಮೆಸೇಜಸ್ಸು. ಓಕೆ, ಸೊ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನಂತೇಳಿ ನೋಡ್ತಾ ಇದ್ದೀನಿ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ಕೂಡ ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇರೋದು ಬರ್ತಾ ಇದೆ. ಈ ಕಾರ್ಡ್ ಅವಾಗಲೇನೂ ಬಂದಿತ್ತು, ಈಗಲೂ ಬಂದಿದೆ. ಓಕೆ, ಸೊ ಅವರು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಫ್ಯಾಮಿಲಿಯಲ್ಲಿ ಜಗಳಗಳಾಗ್ತಾ ಇದ್ರೆ, ಒಳ ಜಗಳಗಳಾಗ್ತಾ ಇದ್ರೆ, ಸೊ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಸ್ಟ್ಯಾಂಡ್ ತೊಗೊಳಕ್ಕೆ ರೆಡಿ ಆಗ್ತಾ ಇಲ್ಲ, ಬದಲಿಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸ್ಟ್ಯಾಂಡ್ ತೊಗೊಳ್ತಾ ಇರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಕೆ, ಅವ್ರಿಗೂ ಏನಪ್ಪ ಅಂದರೆ ನಿಮ್ಮನ್ನು ಬಿಡೋಕ್ಕಾಗ್ತಾ ಇಲ್ಲ, ಫ್ಯಾಮಿಲಿ ಮೆಂಬರ್ಸ್ನು ಬಿಡೋಕ್ಕಾಗ್ತಾ ಇಲ್ಲ, ಆ ಥರದೊಂದು ಎನರ್ಜಿ ಇಲ್ಲ, ಅವರು ಕೂಡ ಸಿಕ್ಕಾಕೊಂಡಿದ್ದಾರೆ. ಓಕೆ, ನಿಮ್ಮ ಪರ್ಸನ್ನು ಅದು ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಅಂದರೆ ಹಸ್ಬೆಂಡ್ ವೈಫ್ ನೋಡ್ತಾ ಇದ್ರೆ ಅವರಾಗಿರ್ಬೋದು, ಅಥವಾ ಜಿ ಎಫ್ ಆ್ಯಂಡ್ ಬಿ ಎಫ್ ನೀವಾಗಿರ್ಬೋದು. ಇದು ಯಾರೇ ನೋಡ್ತಾ ಇದ್ರು ಎನರ್ಜಿ ಯಾವ ಥರ ಇದೆ ಅಂದರೆ, ನೀವಿಲ್ಲಿ ಜಿ ಎಫ್ ನೋಡ್ತಾ ಇದ್ರೆ ನಿಮ್ಮ ಬಿ ಎಫ್, ಇಲ್ಲಿ ನೀವು ಬಿ ಎಫ್ ನೋಡ್ತಾ ಇದ್ರೆ ಜಿ ಎಫ್, ಅಥವಾ ಇಲ್ಲಿ ಹಸ್ಬೆಂಡ್ ನೋಡ್ತಾ ಇದ್ರೆ ಅಲ್ಲಿ ಆ ಕಡೆಯಿಂದ ವೈಫು, ಅಥವಾ ಇಲ್ಲಿ ವೈಫ್ ನೋಡ್ತಾ ಇದ್ರೆ ಆ ಕಡೆಯಿಂದ ಹಸ್ಬೆಂಡು. ಸೊ ಏನಪ್ಪ ಅಂದರೆ, ಈ ಕಡೆ ನಿಮ್ಮ ಮೇಲೂ ಒಂದು ಪ್ರೀತಿ ಇದೆ, ಎಮೋಷನ್ಸ್ ಇದೆ, ಫೀಲಿಂಗ್ಸ್ ಇದೆ. ಬಟ್ ಅವ್ರು ಹೇಳೋ ಹಾಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳ್ತಾ ಇದ್ದಾರೆ ಅದರ ಹಾಗೆ ನೀವು ನಡ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಅವ್ರು ನಡ್ಕೊಳಕ್ಕಾಗ್ತಾ ಇಲ್ಲ. ಈ ಥರದೊಂದು ಸಿಚುವೇಶನ್ ಅಂದರೆ ನಾರ್ಮಲಿ ಕೇಳಿದರೆ ಸುತ್ತಮುತ್ತ ಫಿಲ್ಮ್ ನೋಡಿದ್ರಲ್ಲ ಹಾಗೆ ಎನರ್ಜಿ ಇದೆ. ಓಕೆ, ಸೊ ಏನಾದ್ರು ಒಂದು ಥರ್ಡ್ ವೇಯನ್ನು ಹುಡುಕ್ಲೇಬೇಕು. ಸುತ್ತಮುತ್ತದಲ್ಲೂ ಹೀರೋ ಏನು ಮಾಡ್ತಾನೆ, ಒಬ್ಬ ಡಾಕ್ಟರನ್ನು ತಂದಿಟ್ಟು ಮಧ್ಯದಲ್ಲಿ ಆ ಇಬ್ಬರು ಹೆಣ್ಮಕ್ಳನ್ನ ಹೊಂದಿಸ್ತಾರೆ, ಅತ್ತೆ ಸೊಸೆನ ಒಂದು ಮಾಡೋ ಹಾಗೆ ಲೆವೆಲಲ್ಲಿ ಇರುತ್ತೆ. ಹಾಗೆ ಏನಾದರೂ ಒಂದು ಸಿಚುವೇಶನನ್ನು ನೀವು ಕ್ರಿಯೇಟ್ ಹಾಗಂತ ನಾನು ಡಾಕ್ಟ್ರನ್ನ ಕರ್ಕೊಂಬರ್ರಿ ಅಂತ ಹೇಳ್ತಾ ಇಲ್ಲ. ಸೊ ಅದೇ ಥರ ಒಂದು ಥರ್ಡ್ ವೇಯನ್ನು ಹುಡ್ಕೋಬೇಕು. ಓಕೆ, ಅಥವಾ ರೆಮಿಡೀಸ್ ಆರು ಮಾಡಬೇಕು. ಓಕೆ, ಇದು ನಾನಿಲ್ಲಿ ಯೂನಿವರ್ಸ್ ಗೈಡ್ ಮಾಡ್ತಾ ಇರೋದು, ಅದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮ್ಮ ಪರ್ಸನ್ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ನೈಟ್ ಅವ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಅಥವಾ ಚೆನ್ನಾಗಿ ನಿದ್ದೆ ಮಾಡಿದ್ರೂ ಕೂಡ ಅವರಿಗೆ ಅವರ ಒಂದು ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ಒಂದು ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಜೊತೆಗೆ ಫೈನಾನ್ಸ್ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಫೈನಾನ್ಷಿಯಲಿ ಲಾಸಸ್ ಆಗಿರ್ಬೋದು, ಅಥವಾ ಸಾಲ ಸೋಲ ಆಗಿರ್ಬೋದು ಜಾಸ್ತಿ, ಅಥವಾ ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಇರ್ಬೋದು, ಅಥವಾ ಅರ್ನಿಂಗ್ ಮಾಡಿದ್ದು ಸೇವಿಂಗ್ ಲೆವೆಲಲ್ಲಿ ಆಗ್ತಾ ಇಲ್ಲ ಇರ್ಬೋದು. ಇದೆಲ್ಲ ಚಿಂತೆಗಳು ಅವ್ರನ್ನ ಕಾಡ್ತಾ ಇದೆ. ಹೆಚ್ಚಿನ ಜವಾಬ್ದಾರಿ ನಿಮ್ಮ ಪರ್ಸನ್ ಫೇಸ್ ಮಾಡ್ತಾ ಇದ್ದಾರೆ. ಓಕೆ, ಅದು ಹಸ್ಬೆಂಡ್ ಅಥವಾ ಬಾಯ್ ಫ್ರೆಂಡ್ ಆಗಿದ್ದರೆ ಈ ಥರದೊಂದು ಎನರ್ಜಿಯಲ್ಲಿ ಹೈಲಿ ಇನ್ವಾಲ್ವ್ ಆಗಿರೋದು ಕಾಣಿಸ್ತಿದೆ. ಇನ್ನು ಜಿ ಎಫ್ ಆಗಿದ್ದರೆ, ನೀವು ವರ್ಕಿಂಗ್ ವಿಮೆನ್ ಆಗಿದ್ದರೆ ಕೂಡ ನಿಮ್ಮ ತಲೆಯಲ್ಲೂ ಅದೇ ಬರ್ತಾ ಇರೋದು, ಒಂದು ಸೇವಿಂಗ್ ಮಾಡೋ ಲೆವೆಲಲ್ಲಿ, ಅಂದರೆ ಒಂದು ಸ್ಟೆಬಿಲಿಟಿ, ಫೈನಾನ್ಷಿಯಲಿ ಸ್ಟೆಬಿಲಿಟಿ. ನಿಮ್ಗೆ ಏನಾದ್ರು ಸ್ವಂತ ಮನೆ ಇಲ್ಲ ಅಂದರೆ ಸ್ವಂತ ಮನೆ ಕಟ್ಕೊಳ್ಳೋಕ್ಕೆ ನೀವು ಯೋಚನೆ ಮಾಡ್ತಾ ಇರೋದು, ಅಥವಾ ಒಂದು ಬಾಡಿಗೆ ಎಲ್ಲೋ ಒಂದು ಕಡೆ ಲೀಸಿಗಾದರೂ ಹೋಗಿ ಇದು ಬಿಡಬೇಕು. ಈ ಥರದ್ದೆಲ್ಲ ಯೋಚನೆಗಳು ನೀವು ಫೀಮೇಲ್ ಯೋಚನೆ ಮಾಡ್ತಾ ಇರೋದು ಒಂದು ಎನರ್ಜೀಸ್ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಮೊದಲನೇದಾಗಿ ಇನ್ನೊಂದು ಗುರು ಹಿರಿಯರ ಸಮ್ಮುಖದಲ್ಲಿನಾದರೂ ನಿಮ್ಮ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೊಳ್ಳಿ, ಮಾತಾಡಬೇಕು. ಓಕೆ, ಗುರು ಹಿರಿಯರ ಸಮ್ಮುಖದಲ್ಲಾದರೂ ಸರಿ, ಅಥವಾ ನಮ್ಮ ಹತ್ರನಾರು ಬಂದು ನೀವು ಹೀಲಿಂಗ್ ಮಾಡೋದ್ರ ಮೂಲಕ, ರೆಮಿಡೀಸ್ ಮಾಡೋದ್ರ ಮೂಲಕನಾರು ನೀವು ನಿಮ್ಮ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಯಾವುದೇ ಸಮಸ್ಯೆಗೂ ಇಂತಿಂಥ ಟೈಮ್ ಪೀರಿಯಡ್ ಅಂತಿರತ್ತೆ. ಡಿವೈನ್ ಟೈಮ್ ಪೀರಿಯಡಿಗೆ ಖಂಡಿತ ವೆಯ್ಟ್ ಮಾಡಬೇಕು. ಯಾವುದೇ ಮಿರಾಕಲ್ ಆಗಲ್ಲ. ನೀವು ಹೀಲರ್ಸ್ ಹತ್ರ ಹೋಗಿದ ತಕ್ಷಣ ಅರ್ಧ ಗಂಟೆಲೇ ಏನೋ ಚೇಂಜಸ್ ಆಗಲ್ಲ. ಓಕೆ, ಅದಕ್ಕೂ ಡಿವೈನ್ ಟೈಮ್ ಅಂತ ಇರುತ್ತೆ. ಓಕೆ, ಹೀಲರು ಅವರವರ ಕರ್ತವ್ಯವನ್ನು ಮಾಡ್ತಾ ಇರ್ತಾರೆ. ಆ ಒಂದು ಪಾಸಿಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ನೀವು ರೆಡಿ ಇರಬೇಕು. ಓಪನ್ ಹಾರ್ಟಿಂದ ಡಿವೈನ್ ಮೇಲೆ ಫೇತ್ ಇಟ್ಕೊಂಡು, ಹೀಲರ್ಸ್ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನೀವು ಕೆಲಸವನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ 10 ಬಂದಿದೆ. ಓಕೆ, ಸೊ ನೋಡಿ, ನಿಮ್ಮ ಆ್ಯಕ್ಷನ್ ಸರಿಯಾಗಿದ್ದರೆ ಫ್ರೂಟ್ಫುಲ್ ರಿಸಲ್ಟು
ಸರಿಯಾಗಿ ಬರುತ್ತೆ. ಓಕೆ, ರಿಸಲ್ಟ್ ಸರಿಯಾಗಿ ಬರುತ್ತೆ. ಆ್ಯಕ್ಷನ್ನು ಪಾಸಿಟಿವ್ ಆಗಿದ್ದರೆ, ಪಾಸಿಟಿವ್ ಆಗಿ ಆ್ಯಕ್ಷನ್ ತೊಗೊಂಡು ಸ್ಟ್ರಾಂಗ್ ಆ್ಯಕ್ಷನ್ ತೊಗೊಂಡ್ರೆ, ಯಾಕೆ ಇಲ್ಲಿ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಓಕೆ, ದೇವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ, ಯೂನಿವರ್ಸ್ ಮೇಲೆ ನಂಬಿಕೆ ಇದೆ, ಆಸ್ಟ್ರಾಲಜರ್ ಮೇಲೆ ನಂಬಿಕೆ ಇದೆ, ಹೀಲರ್ಸ್ ಮೇಲೆ ನಂಬಿಕೆ ಇದೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆ. ಏನೋ ಒಂದು ಸ್ಟ್ರಾಂಗ್ ಪಾಸಿಟಿವ್ ಚೇಂಜಸ್ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಒಂದು ಪಕ್ಷ ನೀವೇನಾದರೂ ನೆಗೆಟಿವ್ ದಾರಿ ಹಿಡಿದ್ರೆ ರಿಸಲ್ಟ್ ಕೂಡ ನೆಗೆಟಿವ್ ಆಗೇ ಸಿಗುತ್ತೆ. ಅಂದರೆ ನೀವು ಮಾಡಿದ ಕರ್ಮ ನಿಮಗೆ ಬೌನ್ಸ್ ಬ್ಯಾಕ್ ಆಗುತ್ತೆ, ಇನ್ಸ್ಟೆಂಟ್ ವರ್ಕ್ ಆಗುತ್ತೆ. ನೀವೇನಾದ್ರು ನೆಗೆಟಿವ್ ಕರ್ಮ, ನೆಗೆಟಿವ್ ಆ್ಯಕ್ಷನನ್ನು ತಗೊಂಡ್ರೆ ನಿಮ್ಮ ಪ್ರತಿಫಲ ಕೂಡ ನೆಗೆಟಿವ್ ಆಗೇ ಇರುತ್ತೆ. ಓಕೆ, ಅದು ನನಗಿಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ, ಹಾರ್ಡ್ ವರ್ಕ್ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋಕ್ಕೆ, ಫೈನಾನ್ಷಿಯಲಿ ಗೇನ್ ಆಗೋಕ್ಕೆ, ಓಕೆ, ಫೈನಾನ್ಷಿಯಲಿ ಸ್ಟೆಬಲ್ ಆಗೋಕ್ಕೆ ಸ್ವಲ್ಪ ಹಾರ್ಡ್ ವರ್ಕು ಮಾಡಲೇಬೇಕು. ಓಕೆ, ಸೊ ಅದರ ಪ್ರತಿ ಆ್ಯಕ್ಷನನ್ನು ತಗೊಳ್ಳಿ. ಓಕೆ, ನೋಡಿ, ಯಾರಿಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಸ್ಪೆಷಲಿ ವಿಮೆನ್ಸು. ಓಕೆ, ಅಥವಾ ಇಲ್ಲಿ ನೀವು ಮಸ್ಕ್ಯುಲಿನ್ ಎನರ್ಜಿ ಇದ್ದು, ಅಂದರೆ ಇಲ್ಲಿ ಮೇಲ್ಸ್ ಇದ್ದು ನಿಮ್ಮ ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ನಿಮ್ಮ ಒಂದು ಮಾತು ಸತ್ಯವಾಗಿ ಪರಿವರ್ತನೆ ಆಗುತ್ತೆ ಅನ್ನೋದಾದರೆ, ಸೊ ನಿಮಗೆ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಕಲಿಯೋಕ್ಕೆ ಆಸಕ್ತಿ ಇದ್ದರೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೋಸ್ಕರ ಆ್ಯಂಡ್ ಬೇರೆಯವ್ರಿಗೂ ಹೀಲ್ ಮಾಡಿ ಹೆಲ್ಪ್ ಮಾಡೋಕ್ಕೋಸ್ಕರ ಆಸಕ್ತಿ ಇತ್ತು ಅಂತಂದರೆ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಓಕೆ, ಸೊ ಇನ್ನೂ ಒನ್ ಟೈಮ್ ನಿಮಗೆ ಆಪರ್ಚುನಿಟೀಸ್ ಕೊಡ್ತಾ ಇದ್ದೀವಿ. ಓಕೆ, ಯಾರಿಗೆ ಆಸಕ್ತಿ ಇದೆ ನಾನು ಕನ್ಸಲ್ಟೆಂಟ್ ಮಾಡಿಬಿಟ್ಟು ನೀವು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಓಕೆ, ಸೊ ನಿಮಗೆ ಫಸ್ಟು ಪ್ರೀ ರೆಕಾರ್ಡೆಡ್ ಇರುತ್ತೆ. ಆ ಪ್ರೀ ರೆಕಾರ್ಡೆಡ್ನ ಮುಗಿಸಿದ ನಂತರ ಲೈವ್ ಸೆಷನ್ ಇರುತ್ತೆ. ಲೈವ್ ಸೆಷನ್ನಲ್ಲೇ ನಿಮಗೆ ಥರ್ಡ್ ಐ ಆ್ಯಕ್ಟಿವೇಶನ್ ಇರುತ್ತೆ, ಇಂಟ್ಯೂಷನ್ ಸ್ಟ್ರಾಂಗ್ ಆಗೋಕ್ಕೆ. ಹಾಗೆಯೇ ನಿಮ್ಮ ಪ್ರೊಟೆಕ್ಷನ್, ನಿಮ್ಮ ಒಂದು ಕಾರ್ಡ್ಸ್ ಆಗಿರ್ಬೋದು, ನಿಮ್ಮ ಒಂದು ಅಲ್ಟರ್ ಆಗಿರ್ಬೋದು, ಮತ್ತು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ವೇದಿಕ್ ಸ್ವಿಚ್ ವರ್ಡ್ ಮಂತ್ರ ಕೂಡ ಇರುತ್ತೆ. ಓಕೆ, ಸೊ ಇದೆಲ್ಲ ನಾವು ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಓಕೆ, ನಿಮಗೆ ಆಸಕ್ತಿ ಇದ್ದರೆ ಜಾಯ್ನ್ ಆಗ್ಬೋದು. ಓಕೆ, ಇದರಿಂದ ನೀವೇನಾಗುತ್ತೆ, ಸ್ವಲ್ಪ ನಿಮ್ಮನ್ನು ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಹಾಗೆಯೇ ಜಾಬ್ ಆಪರ್ಚುನಿಟೀಸ್ ಕೂಡ ನಿಮಗೆ ಒದಗಿ ಬರೋ ಚಾನ್ಸಸ್ ಇದೆ. ಓಕೆ, ಎಷ್ಟೊಂದು ಜನರು ಎಷ್ಟೇ AI ಮಾಡಿರಿ, ಏನೇ ಮಾಡಿರಿ, ಇಂಟ್ಯೂಷನ್ ಈಸ್ ಇಂಟ್ಯೂಷನ್. ಎಷ್ಟೇ AI ಅಲ್ಲಿ ಇಂಟ್ಯೂಷನನ್ನು ತುಂಬಕ್ಕೆ ಸಾಧ್ಯ ಇಲ್ಲ. ಅದು ಏನಿದ್ರು ಡಿವೈನಿಂದ ಮನುಷ್ಯನಿಗೇನೆ ಸಾಧ್ಯ. ಓಕೆ, ಪ್ರಾಣಿಗಳಿಗಾಗತ್ತೆ, ಗಿಡ ಮರಗಳಿಗಾಗತ್ತೆ ಆ ಒಂದು ಡಿವೈನ್ ಎನರ್ಜಿ. ಓಕೆ, AI ಆ್ಯಪ್ ಮಾಡೋದ್ರ ಮೂಲಕ ಎಲ್ಲ ಆಗಲ್ಲ. ಸೊ ಇದನ್ನೆಲ್ಲ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ನಿಮಗೆ ಜಾಬ್ ಆಪರ್ಚುನಿಟೀಸ್ ಮುಂದೆ ಒಳ್ಳೇದಿದೆ. ಓಕೆ, ಅಥವಾ ನೀವೇ ಇನ್ನೇನೋ ಜಾಬ್ ಮಾಡ್ತೀರಾ ಅಂತಂದರೆ ಅದಕ್ಕೆ ನೀವು ಸರಿಯಾದ ಗೈಡೆನ್ಸ್ ಆ್ಯಕ್ಷನನ್ನು ತಗೊಳ್ಳೋದ್ರ ಮೂಲಕ ಕೂಡ ನಿಮಗೆ ಟ್ಯಾರೋಟ್ ಗೈಡೆನ್ಸ್ ಮೂಲಕ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಗೆಟಿವ್ ಆಗಿ ಹೋಗೋಕ್ಕೆ ಹೋಗಬೇಡಿ. ಓಕೆ, ಈ ಕಾರ್ಡ್ಸು ಹೇಳ್ತಾ ಇರೋದಿದೆ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ನೆಗೆಟಿವ್ ಆಗಿ ಮಾತಾಡಬೇಡಿ. ನಿಮ್ಮ ಬಗ್ಗೆನೂ ನೀವು ನೆಗೆಟಿವ್ ಆಗಿ ಮಾತಾಡಬೇಡಿ, ಇನ್ನೊಬ್ಬರ ಬಗ್ಗೆನೂ ನೀವು ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗಬೇಡಿ. ಓಕೆ, ಹಾಗೆಯೇ ಎಷ್ಟು ಸಾಧ್ಯನೋ ಅಷ್ಟು ನೆಗೆಟಿವ್ ಥಿಂಕ್ ಥಾಟ್ಸ್ ಬರ್ತೈತೆ ಅಂದರೆ ನಿಮ್ಮನ್ನು ನೀವು ಅದರಿಂದ ಹೊರಗಡೆ ತಗೊಂಬನ್ನಿ. ನಿಮ್ಮನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ರೇಖಿ ಕಲ್ತಿದ್ರೆ ಸಿಂಬಲನ್ನು ಹಾಕ್ಕೊಂಡು ಓಕೆ ಡ್ರಾ ಮಾಡಿಕೊಂಡು ನೀವು ಹೀಲಿಂಗ್ ಮಾಡ್ಕೊಳ್ಳಿ. 5-10 ನಿಮಿಷನಾದ್ರು ಸರಿ, ಅಥವಾ ಅರ್ಧ ಗಂಟೆನಾದ್ರು ಸರಿ ಮೆಡಿಟೇಷನ್ ಮಾಡಿ. ಓಕೆ, ಸೊ ಇದು ತುಂಬ ನೆಗೆಟಿವ್ ಆಗ್ತಾಯಿದ್ರೆ ಓಕೆ, ಇಲ್ಲದಿರ ನಮ್ಮ ಹತ್ರ ಬನ್ನಿ, ಸೊಲ್ಯೂಷನ್ ಕೊಡ್ತೀವಿ. ಪರ್ಸ್ನಲ್ಲಾಗಿ ನೀವು ಸೆಷನ್ ಬುಕ್ ಮಾಡಿಕೊಂಡು ತಗೋಬೋದು. ಓಕೆ, ನಿಮ್ಮ ಲೈಫಲ್ಲಿ ಏನಾದರೂ ಕಷ್ಟ ಇದೆ ಅಂತಂದರೆ ಅದನ್ನು ತೆಗೆದು ಹಾಕೋಕ್ಕೆ ನೀವು ಖುದ್ದು ಎಲ್ಲ ರೀತಿಯಲ್ಲೂ ಆ್ಯಕ್ಷನನ್ನು ತಗೋಬೇಕು. ಎಲ್ಲ ಸೋರ್ಸನ್ನು ಯೂಸ್ ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ಕಷ್ಟ. ಓಕೆ, ಇಲ್ಲಿ ಕೆಲವು ಪರ್ಸನ್ಸ್ ಏನಪ್ಪ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಅರ್ನಿಂಗ್ ಮಾಡ್ಕೋಬೇಕು, ಫೈನಾನ್ಷಿಯಲಿ ನಿಮ್ಮಿಂದ ಸಪೋರ್ಟ್ ತೊಗೊಳ್ಳೋದು. ಓಕೆ, ಇದು ಯೋಚನೆ ಇದೆ. ಓಕೆ, ನಿಮ್ಮ ಮೂಲಕ ತಾನು ತನ್ನ ಲೈಫಲ್ಲಿ ಸ್ಟೆಬಿಲಿಟಿ ತೊಗೊಳ್ಬೇಕು ಅನ್ನೋ ಒಂದು ಥಾಟ್ಸ್ ಪ್ರಾಸೆಸ್ಸು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಮೂಲಕ ಅಥವಾ ನಿಮ್ಮ ಪರಿವಾರದ ನೇಮ್ ಫೇಮಿಂದಾಗಿ ತನಗೆ ಒಂದು ನೇಮ್ ಫೇಮ್ ಸಿಗತ್ತೆ ಅನ್ನೋ ಥಾಟ್ ಪ್ರಾಸೆಸ್ಸು ಇಲ್ಲಿ ಆ ವ್ಯಕ್ತಿಗೆ ಇರೋದು ಇಲ್ಲಿ ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಒಂದು ಎನರ್ಜಿ ತುಂಬಾ ಪಾಸಿಟಿವ್ ಇದೆ. ಓಕೆನಾ, ಸೊ ನಿಮ್ಮ ಜೊತೆಗೆ ಅವರು ಮಿಂಗಲ್ ಆದರೆ ನಿಮ್ಮ ಎನರ್ಜಿನ ಅವರು ಕದಿಯೋ ಚಾನ್ಸಸ್ ಜಾಸ್ತಿ ಇದೆ. ಹೇಗೆ? ಎಸ್, ಖಂಡಿತವಾಗ್ಲೂ ಇಂಟಿಮೆಸಿ ಮೂಲಕ. ಓಕೆ, ನಿಮ್ಮಿಂದ ದೈಹಿಕ ಸಂಪರ್ಕಕ್ಕೆ ಒಳಗಾಗಿ ನಿಮ್ಮ ಒಂದು ಎನರ್ಜಿನ, ಪಾಸಿಟಿವ್ ಎನರ್ಜಿನ ಅವ್ರ ಲೈಫಲ್ಲಿ ಶಿಫ್ಟ್ ಮಾಡ್ಕೊಳ್ತಾರೆ. ಈ ಕಾರಣದಿಂದ ಅವರಿಗೆ ಗುಡ್ ಲಕ್ ಎನರ್ಜಿ ಬರುತ್ತೆ. ಇದರಿಂದ ಅವರಿಗೆ ಕೆರಿಯರಲ್ಲಿ ಗ್ರೋತ್ ಆಗೋದು, ಸಕ್ಸಸ್ ಸಿಗೋದು, ಹೆಸರು ಸಿಗೋದು, ಅವಾರ್ಡ್ ಸಿಗೋದು. ಓಕೆ, ಇದೆಲ್ಲ ಬರೋದ್ರ ಜೊತೆಗೆ ಅಹಂಕಾರನೂ ಬಂದ್ಬಿಡುತ್ತೆ, ನನ್ನಿಂದನೇ ಎಲ್ಲ ಆಯಿತು ಅಂತ.
ಬಟ್ ನಿಮ್ಮಿಂದ ಆ ಒಂದು ಎನರ್ಜಿ ಶಿಫ್ಟ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಹಾಗೆ ಅಂಥ ಒಂದು ನೆಗೆಟಿವ್ ಪರ್ಸನ್ ಇರೋವಾಗ ನೀವು ಅವ್ರ ಜೊತೆಗೆ ಇಂಟಿಮೆಸಿಗೆ ಒಳಗಾದಾಗ ಅವರ ಒಂದು ನೆಗೆಟಿವ್ ಎನರ್ಜಿ ನಿಮ್ಮೊಳಗೆ ಶಿಫ್ಟ್ ಆಗುತ್ತೆ, ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ಇದು ಒಂದು ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇರೋ ಒಂದು ಮೆಸೇಜಸ್ಸು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಓಕೆ, ಸೊ ಇದಿಷ್ಟು ಇವತ್ತಿನ ರೀಡಿಂಗ್ ಆಗಿದೆ. ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ತಿಳಿಸಿ. ರೆಸನೇಟ್ ಆಯ್ತಾ ಅಂತ ತಿಳಿಸಿ. ಲೈಕ್ ಮಾಡೋದನ್ನು ಮರಿಬೇಡಿ, ವಿಡಿಯೋನ ಶೇರ್ ಮಾಡೋದ್ರ ಮರಿಬೇಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ಪರ್ಸ್ನಲ್ ರೀಡಿಂಗ್ ಬೇಕೆಂದರೆ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ, ದಯಮಾಡಿ ಮೆಸೇಜ್ ಮಾಡಿಬಿಟ್ಟು ಸೆಷನನ್ನು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಸೆಷನ್ ಬುಕ್ ಆಗಿದ್ಮೇಲೆ ನಾನು ಮೆಡಿಟೇಷನ್ ಮಾಡಿದ್ಮೇಲೆ ನಾನಾಗೆ ಕಾಲ್ ಮಾಡ್ತೀನಿ. ಆವಾಗ ನೀವು ರಿಸೀವ್ ಮಾಡಿಕೊಂಡು ಗೈಡೆನ್ಸ್ ಆ್ಯಂಡ್ ರೆಮಿಡೀಸ್ನ ಪಡ್ಕೋಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.